ನಮಸ್ಕಾರ ಸ್ನೇಹಿತರೆ. ಏನು ಇಬ್ಬರಿಬ್ರು ಅಡುಗೆ ಮನೇಲಿ ಏನು ಅಡುಗೆ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ನನ್ನ ತಂಗಿ ಊರಿಂದ ಬಂದಿದ್ದಾಳೆ. ಇವಳು ಅಕ್ಕ ನಾನು ಪನ್ನೀರ್ ಮಾಡ್ಕೊಡ್ತೀನಿ, ಪಾಲಕ್ ಪನ್ನೀರು ಅಂತ ಹೇಳಿದ್ರೆ. ಆ್ಯಕ್ಚುಲಾಗಿ ಪನ್ನೀರ್ ಬಟರ್ ಮಸಾಲ ಅಂತ ಇತ್ತು. ಆದರೆ ಆಚೆ ಹೋಗಿದ್ವಿ, ಅಲ್ಲಿ ಫ್ರೆಶ್ ಆಗಿ ಪಾಲಕ್ ಕಾಣಿಸಿದ್ರಿಂದ ಪಾಲಕ್ ತಂದು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀವಿ. ಇದು ನನ್ನ ಸ್ಟೈಲ್ ಅಲ್ಲ, ನನ್ನ ತಂಗಿ ಸ್ಟೈಲು. ಸೊ ಇದಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದಾಳೆ ಅಂತ ನೋಡೋಣ. ಫಸ್ಟು ಮೊದಲನೇದಾಗಿ ಇಲ್ಲಿ ಪಾಲಕ್ನ ಕ್ಲೀನ್ ಮಾಡಿ ತೊಳೆದು ಬೇಯಿಸಕ್ಕೆ ಇಟ್ಟಿದ್ದೀವಿ. ಅದ್ರ ಜೊತೆ ಹಸಿಮೆಣ್ಸಿನ್ಕಾಯಿನೂ ಇದರಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಇದಕ್ಕೆ ತರಕಾರಿ ಏನೇನು ಅಂದರೆ ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು. ಇದಿಷ್ಟು ಅಂದರೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊನ ಹುರ್ಕೊತಾ ಇದ್ದೀವಿ. ಇದನ್ನು ರುಬ್ಬೋದ್ರಲ್ಲಿ ಹಾಗೆ ಹಸಿದು ಹಾಕ್ಕೊಳ್ತಾ ಇದ್ದೀವಿ. ಇದು ಒಗ್ಗರಣೆ ಕೊಡೋದಕ್ಕೆ ಈರುಳ್ಳಿ. ನೆಕ್ಸ್ಟ್ ಇಲ್ಲಿ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಜಸ್ಟ್ ಬೆಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಖಾರದ ಪುಡಿ ಹಾಗೂ ಉಪ್ಪನ್ನ ಹಾಕ್ತೀವಿ. ಅದ್ರ ಜೊತೆ ಹಸಿ ಬಟಾಣಿ ಕೂಡ ಇಟ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಇದಕ್ಕೆ ಮಸಾಲೆಗೆ ಕಸೂರಿ ಮೇಥಿ, ಅರಿಶಿಣ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಇಂಚಷ್ಟು ಚಕ್ಕೆ, 2 ಲವಂಗ, 1.5 ಅರ್ಧ ಪಲಾವ್ ಎಲೆ. ಇದು ಆ್ಯಕ್ಚುಲಾಗಿ ಲವಂಗದ ಎಲೆ, ಎಲ್ಲರೂ ಪಲಾವ್ ಎಲೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ನನ್ನ ತಂಗಿ ನನಗೆ ಹೇಳಿ ರೆಡಿ ಮಾಡಿಸಿ ಇಟ್ಕೊಂಡಿರೋಂಥ ಇಂಗ್ರೀಡಿಯೆಂಟ್ಸು. ನೆಕ್ಸ್ಟು ಹೇಗೆ ಮಾಡ್ತಾಳೆ ನೋಡೋಣ ಬನ್ನಿ. ಸೃಷ್ಟಿ, ಓವರ್ ಟು ಯು. ಹಾಂ, ನನ್ನ ತಂಗಿ ಮಾತಾಡೋದಿಲ್ಲ ಅಕ್ಕ ಅಂದ್ಲು, ಹಾಗಾಗಿ ನಾನು ಬರೀ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮಾಡಿರೋದು ಅವಳೇ. ಸೊ ಪಾಲಕ್ಕು ಮತ್ತು ಮೆಣಸಿನ್ಕಾಯಿ ಬೆಂದ ನಂತರ ಅದನ್ನು ಡ್ರೈನ್ ಮಾಡ್ಕೊತಾ ಇದ್ದಾಳೆ. ಸೊ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಅದನ್ನು ತೆಗಿತಾ ಇದ್ದಾಳೆ. ಅದನ್ನು ತೆಗೆದ ನಂತರ ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀವಿ. ಇದಕ್ಕೆ ಐಸ್ ಕ್ಯೂಬ್ ಅಥವಾ ಐಸ್ ವಾಟರ್ ಕೂಡ ಹಾಕ್ಬೋದು. ಹಾಕೋ ಪರ್ಪಸ್ ಏನು ಅಂದರೆ, ನಾವು ಆ ಮಿಶ್ರಣನ ರುಬ್ಬಿದಾಗ ಅದು ಕಪ್ಪಾಗಿ ಕಾಣಿಸಲ್ಲ, ಹಚ್ಚ ಹಸಿರಾಗೇ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಾವು ಈ ರೀತಿ ತಣ್ಣೀರು ಅದ್ರ ಮೇಲೆ ಹಾಕಲಿಲ್ಲ ಅಂದರೆ ರುಬ್ಬಿದಾಗ ಕಪ್ಪಗೆ ಬಂದುಬಿಡುತ್ತೆ, ಅದು ನೋಡೋಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ಐಸ್ ಹಾಕಿ ಅದನ್ನು ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀವಿ. ಇಲ್ಲಿ ಒಂದು ಬಾಣಲೆಗೆ ನಾವು ಬೆಣ್ಣೆ ಹಾಕ್ಕೊತಾ ಇದ್ದೀವಿ. ಆಗ ತಾನೇ ಫ್ರೆಶ್ಶಾಗಿ ಕಡ್ದಿದ್ದು ಬೆಣ್ಣೆ, ಇದು ಮಾಡೋಕ್ಕೋಸ್ಕರನೇ ಬೆಣ್ಣೆ ಕಡ್ಕೊಂಡ್ವಿ. ಬೆಣ್ಣೆ ಜೊತೆ ಆ್ಯಕ್ಚುಲಾಗಿ ಸ್ವಲ್ಪ ಎಣ್ಣೆನೂ ಮಿಕ್ಸ್ ಮಾಡಬೇಕಾಗಿತ್ತು. ಪಾಪ ಅವಳಿಗೆ ಗೊತ್ತಾಗಿಲ್ಲ ಅದು. ಯಾಕೆಂದರೆ ಬೆಣ್ಣೆ ಜೊತೆ ಎಣ್ಣೆ ಹಾಕಿದಾಗ ಸೀದೋಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಎಣ್ಣೆನ ಕೂಡ ಆ್ಯಡ್ ಮಾಡ್ತೀವಿ. ಆವಾಗಲೂ ಬೆಣ್ಣೆ ಯೂಸ್ ಮಾಡಿದಾಗ ಎಣ್ಣೆ ಹಾಕಲೇಬೇಕು. ಇದು ನಂತರ ಪನ್ನೀರ್ ಕ್ಯೂಬ್ಸ್ ಹಾಕಿದ್ದಾಳೆ. ಪನ್ನೀರ್ ಕ್ಯೂಬ್ಸಿಗೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಇದನ್ನು ಹಾಕಿ ಜಸ್ಟ್ ಒಂದು ಟಾಸ್ ಕೊಡ್ತಾ ಇದ್ದಾಳೆ ಅಷ್ಟೇ. ಸೊ ಇದು ಟೇಸ್ಟ್ ಹಾಗೇನೂ ನೀವು ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಈ ರೀತಿ ಮಾಡಿ ಹಾಕಿದಾಗ ಟೇಸ್ಟು ಇನ್ನೂ ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಪ್ರಾಸೆಸ್, ಇದು ಒಂದು ಸ್ಟೆಪ್ ಮಾಡ್ತಾ ಇರೋದು. ಸೊ ಅದೇ ಬಾಣಲಿಗೆ ಪನ್ನೀರ್ ತೆಗೆದಿಟ್ಕೊಂಡು ನಾವು ನೆಕ್ಸ್ಟ್ ಈರುಳ್ಳಿ ಮತ್ತು ಟೊಮೆಟೊನ ಹುರ್ಕೊಳ್ಳೋಣ. ಮತ್ತು ಇನ್ನೊಂದು ಸ್ವಲ್ಪ ಬೆಣ್ಣೆ ಆ್ಯಡ್ ಮಾಡ್ತಾ ಇದ್ದಾಳೆ. ಈ ಬೆಣ್ಣೆ ಕರಗಿದ ನಂತರ ನಾವೇನು ಹುರಿಯೋದಕ್ಕೆ ಅಂತ ಸ್ವಲ್ಪ ದಪ್ಪ ದಪ್ಪ ಸೈಜಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ, ಶುಂಠಿ, ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಮತ್ತು ಅದ್ರ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಸೊ ಯಾವುದೇ ಆಗಲಿ ನಾವು ಮಾಡುವಾಗ ಪರಿಪಕ್ವವಾಗಿದ್ದರೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ಸ್ವಲ್ಪ ಈರುಳ್ಳಿನ ಹುರ್ಕೊಂಡ್ಳು. ನಂತರ ಟೊಮೆಟೊನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊತಾ ಇದ್ದಾಳೆ. ನೋಡಿ, ಇಲ್ಲಿ ನೀವು ನೋಡ್ಬೋದು ಇದ್ರ ಬಣ್ಣ ಬದಲಾಗಿದೆ. ಸೊ ಇದನ್ನ ಸ್ವಲ್ಪ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟು ನೆಕ್ಸ್ಟ್ ಇದನ್ನು ರುಬ್ಕೊಳ್ಳೋದು. ಈ ಮಿಶ್ರಣ ರೆಡಿಯಾಗಿದೆ ರುಬ್ಬೋದಕ್ಕೋಸ್ಕರ. ಇದನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಕೊಂಡು ಈಗ ಇದನ್ನು ರುಬ್ಕೋಬೇಕು. ಸೊ ಇದರಲ್ಲಿ ನಾವು ಏನೇನು ಹಾಕಿದ್ದೀವಿ ಅಂದರೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಗೂ ಟೊಮ್ಯಾಟೊ ಇದಿಷ್ಟು ಹಾಕ್ಕೊಂಡು, ಜೊತೆಗೆ ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೋಸ್ಕರ ಸ್ವಲ್ಪ ಗೋಡಂಬಿ ಹಾಗೂ ಹಸಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೊಳ್ತಾ ಇದ್ದೀವಿ. ಸೊ ಇದನ್ನ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕಿ
ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಅದೇ ಬಾಣಲೆಯಲ್ಲಿ ಎಣ್ಣೆ ಸ್ವಲ್ಪ 2 ಚಮಚದಷ್ಟು ಎಣ್ಣೆ ಹಾಗೆ 1 ಚಮಚದಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದಾಳೆ. ಸೊ ಈ ಪ್ರೊಸೀಜರಲ್ಲಿ ನಾನು ಇದ್ದಿದ್ದರಿಂದ ಅವಳಿಗೆ ಗೊತ್ತಾಯಿತು ಅದು ಎಣ್ಣೆ ಮತ್ತು ಬೆಣ್ಣೆ 2 ಒಟ್ಟಿಗೆ ಹಾಕ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದಾಯಿತು. ಇದು ಸ್ವಲ್ಪ ಕರಗಿದ ನಂತರ ನಾವು ಒಂದೊಂದೇ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಹೋಗ್ತೀವಿ. ಯಾವುದೇ ಅಡುಗೆ ಆಗಲಿ ಮಾಡೋರ ಮನಸ್ಸು ಬಡಿಸೋರಿಗೆ ಹೇಗಿರಬೇಕು ಅಂದರೆ ತುಂಬ ಖುಷಿಯಾಗಿ ತಿನ್ನಬೇಕು. ಆ ರೀತಿ ಪ್ರೀತಿಯಿಂದ ಮಾಡಿದಾಗ ಎಂಥ ಅಡುಗೆನೂ ಆಗಲಿ ತುಂಬ ರುಚಿಯಾಗಿ ಇರುತ್ತೆ. ಹಾಗೆಯೇ ಇಲ್ಲಿ ನಮಗೆ ನಮ್ಮ ಚಿಕ್ಕವಳು ಮಾಡಿಕೊಡ್ತಾಳಲ್ಲ ಅನ್ನೋದೇ ಖುಷಿ ಇತ್ತು. ಸೊ ಹಾಗಾಗಿ ಅದು ಲಾಸ್ಟಲ್ಲಿ ನಾನು ಹೇಳ್ತೀನಿ ಟೇಸ್ಟ್ ನೋಡಿಬಿಟ್ಟು ಹೇಗಿತ್ತು ಅಂತ, ನೀವು ಕಮೆಂಟ್ ಮಾಡಿ. ಸೊ ಇಲ್ಲಿ ಜೀರಿಗೆ, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದಾಳೆ. ಎಣ್ಣೆ ಮತ್ತು ಬೆಣ್ಣೆ ಬಿಸಿ ಆದ ನಂತರ ಪಲಾವ್ ಎಲೆ ಹಾಕಿ ಹುರ್ಕೋತಾ ಇದ್ದಾಳೆ. ಇದು ಚೆನ್ನಾಗಿ ಹುರಿದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊತಾ ಇದ್ದಾರೆ. ಇದಕ್ಕೆ ನೀವು ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿರೋವಂಥ ಟೊಮೆಟೊ ಕೂಡ ಸೇರಿಸ್ಕೋಬೋದು. ಬಟ್ ನಾವಿಲ್ಲಿ ಬರೀ ಈರುಳ್ಳಿನ ಯೂಸ್ ಮಾಡಿದ್ದೀವಿ. ಸೊ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಹಾಗೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋದು. ನೀವು ನೋಡ್ಬೋದು ಅದರದ್ದು ಬೆಣ್ಣೆ, ಆ ಮಸಾಲೆ, ಅದ್ರಲ್ಲಿ ಕರಗಿರೋ ಫ್ಲೇವರು ನೀವು ಹುರಿಯುವಾಗೇ ಅದ್ರ ಘಮ ಚೆನ್ನಾಗಿ ಮೂಗಿಗೆ ಬಡಿಯುತ್ತೆ. ಇಲ್ಲಿ ನೋಡ್ಬೋದು ಈರುಳ್ಳಿ ಒಗ್ಗರಣೆಯಲ್ಲಿ ಬೆಂದಿದೆ. ಸೊ ಈ ಬೆಂದಿರೋಂಥ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣನ, ಈ ಟೊಮೆಟೊ ಮತ್ತು ಈರುಳ್ಳಿ ಮಿಶ್ರಣ ಏನಿತ್ತಲ್ಲ ಹುರಿದಿರೋದು, ಅದರ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀವಿ. ನೀವು ಆ ಮಿಕ್ಸಿ ಜಾರ್ಗೆ ಮತ್ತೆ ಸ್ವಲ್ಪ ನೀರು ಹಾಕಿ ಕೂಡ ಹಾಕ್ಬೋದು. ಅದೇ ಜಾರಲ್ಲಿ ನಾನು ಪಾಲಕ್ ಬೇಯಿಸಿಟ್ಕೊಂಡಿರೋದು ಹಾಕ್ತೀನಿ. ಇದನ್ನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ವಿ ಹಸಿ ಬಟಾಣಿ. ಇವಾಗ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ನಮಗೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಸಿಗುತ್ತೆ. ತುಂಬ ಫೈಬರ್ ಕಂಟೆಂಟ್ ಇರೋದ್ರಿಂದ ತುಂಬ ಒಳ್ಳೆಯದು. ಒಣ ಬಟಾಣಿ ಆಗಿದ್ರೆ ಸಪ್ರೇಟ್ ಬೇಯಿಸ್ಕೋಬೇಕಾಗಿತ್ತು. ಇದು ಜಸ್ಟ್ ಈ ಇದರಲ್ಲೇ ಬೆಂದುಬಿಡುತ್ತೆ. ನೋಡಿ ಕಲರ್ ನೋಡ್ಬೋದು ನೀವು ಪಾಲಕ್ದು, ಕಣ್ಣಿಗೆ ಎಷ್ಟು ಆಹ್ಲಾದಕರ ಕೊಡುತ್ತೆ. ಐಸ್ ವಾಟರ್ ಹಾಕಿರೋದ್ರಿಂದ ಈ ಕಲರ್ ರಿಟೇನ್ ಆಗಿದೆ. ಸೊ ಹಾಗಾಗಿ ನಾವು ಐಸ್ ವಾಟರ್ ಅಥವಾ ಐಸ್ ಕ್ಯೂಬ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಪಾಲಕ್ ರುಬ್ಬಿರೋಂಥ ಪಾಲಕ್ಕು ಮತ್ತು ಹಸಿಮೆಣ್ಸಿನ್ಕಾಯಿ ಏನಿದೆಯಲ್ಲ ಅದನ್ನು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡ್ಕೊಂಡು ಇದು ಒಂದು ಕುದ್ದ ನಂತರ ನಮ್ಮ ಮಸಾಲೆ ಪದಾರ್ಥಗಳು, ಕಸೂರಿ ಮೇಥಿ ಇರ್ಬೋದು, ಅರಿಶಿಣ, ಧನಿಯಾ ಪುಡಿ, ಉಪ್ಪು, ಜೀರಿಗೆ ಪುಡಿ ಹಾಗೆ ಗರಂ ಮಸಾಲ ಇದಿಷ್ಟನ್ನು ಹಾಕ್ಕೊಳ್ತಾ ಇರೋದು. ಆ್ಯಕ್ಚುಲಾಗಿ ಕಸೂರಿ ಮೇಥಿನ ಲಾಸ್ಟಲ್ಲಿ ಕ್ರಷ್ ಮಾಡಿ ಹಾಕಬೇಕು. ಬಟ್ ನನ್ನ ತಂಗಿ ಮಾಡಿದ್ರಿಂದ ಅದು ಅವಳ ಸ್ಟೈಲ್ ಆಗಿರೋದ್ರಿಂದ ನಾನೇನು ಜಾಸ್ತಿ ಇಂಟರ್ಫಿಯರ್ ಆಗಿಲ್ಲ. ಅವಳು ಹೇಗೆ ಮಾಡ್ತಾಳೋ ಹಾಗೆ ಮಾಡಲಿ ಅಂತ ಬಿಟ್ಟಿದ್ದೆ. ಸೊ ಇದು ನಾವು ಆವಾಗಲೇ ಟಾಸ್ ಮಾಡಿ ಇಟ್ಕೊಂಡಿರೋ ಅಂಥ ಪನ್ನೀರ್ ಕ್ಯೂಬ್ಸ್, ಆ ಕ್ಯೂಬ್ಸ್ನ ಇದಕ್ಕೆ ಹಾಕಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀವಿ. ಸೊ ನೋಡ್ಬೋದು ತುಂಬ ರಿಚ್ಚಾಗಿ ಕಾಣಿಸ್ತಾ ಇದೆ. ಆ ಕ್ಯಾಶ್ಯೂ ನಟ್ಸ್ ಹಾಕಿರೋದ್ರಿಂದ ಮತ್ತು ಬೆಣ್ಣೆ ಯೂಸ್ ಮಾಡಿರೋದ್ರಿಂದ ನಿಮಗೆ ಮೇಲ್ಗಡೆ ಕ್ರೀಮಿ ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇವಾಗೆಲ್ಲ ಮಸಾಲೆ, ಉಪ್ಪು ಎಲ್ಲ ಹೊಂದ್ಕೊಂಡು ಕುದಿಯೋ ಟೈಮಲ್ಲಿ ಫ್ರೆಶ್ಶಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀವಿ ಮೇಲೆ. ಈ ಟೈಮಲ್ಲೇ ಕೂಡ ನೀವು ಕಸೂರಿ ಮೇಥಿನೂ ಕೂಡ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಸ್ಟವ್ ಆಫ್ ಮಾಡಿ ನಾವು ನಿಂಬೆಹಣ್ಣಿನ ರಸ ಕೊಡ್ತಾಯಿದ್ದೀವಿ. ಯಾವಾಗಲೂ ಸ್ಟವ್ ಫ್ಲೇಮ್ ಇಲ್ಲದೆ ಇರುವಾಗೇ ಹಾಕಬೇಕು. ಈಗ ನೋಡಿ ನಮ್ಮ ಪಾಲಕ್ ಪನ್ನೀರ್, ಚಪಾತಿ ಹಾಗೆ ಸಲಾಡ್ ರೆಡಿ ಇದೆ. ನೋಡಿ ನಾವೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋದನ್ನ ನನ್ನ ಚಿಕ್ಕ ಮಗ ನೋಡಿ ಅವನು ಕೂಡ ವೀಡಿಯೋ ಮಾಡ್ತೀನಿ ಅಂತ ಮೊಬೈಲ್ ಇಟ್ಕೊಂಡು ಹೇಗೆ ಮಾಡ್ತಾಯಿದ್ದಾನೆ ವೀಡಿಯೋನ. ನೀವು ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಹೇಳಿ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ಧನ್ಯವಾದಗಳು.